ಬೈಕರ್ಸ್ಗೆ ಒಂದು ಪ್ಯಾರಡೈಸ್ ಅಂತಾನೆ ಹೇಳ್ಬಹುದು. ಈ ಜಾಗದಲ್ಲಿ ಎಲ್ಲ ತರ ಸೂಪರ್ ಬೈಕ್ಸ್ ನೋಡ್ಬೋದು ನೀವು ಇಲ್ಲಿ. ಪೆನುಗೊಂಡ ಬಗ್ಗೆ ಫೀವರ್ಸ್ ಹೇಳೋದಾದರೆ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಐತಿಹಾಸಿಕ ಹೆಗ್ಗುರುತು ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ಇದು ಬೈಕರ್ಸ್ಗೆ ಒಂದು ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ನೀವೇನಾದರೂ ಬೈಕಲ್ಲಿ ಬರ್ತೀರಾ ಅಂತಂದರೆ ಈ ಪ್ಲೇಸ್ಗೆ ಒಳ್ಳೆ ಫೋಟೋಶೂಟು ಹಾಗೆ ಒಂದು ವೀಡಿಯೋನ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಬೈಕ್ದು. ಯಾಕಂದರೆ ತುಂಬಾ ಚೆನ್ನಾಗಿದೆ, ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ ರೋಡು ಅಷ್ಟೇ, ನೀವು ಟಾಪ್ ವ್ಯೂವಿಂದ ನೋಡ್ತೀರ ಅಂತಂದರೆ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಸಕ್ಕದಾಗಿ ಕಾಣಿಸುತ್ತೆ, ಸೈಕಾಗಿದೆ ರೋಡ್ ಮಾತ್ರ. ಸೊ ಹಾಗೆ ನೀವು ಮೇಲೆ ಹೋಗ್ತೀರ ಅಂತಂದರೆ ಮೇಲೆ ಒಂದು 2 ದೇವಸ್ಥಾನ ಇದೆ, ತುಂಬ ಹಳೆಯ ದೇವಸ್ಥಾನ. ನೀವು ಆ ದೇವಸ್ಥಾನ ನೋಡಿಕೊಂಡು ರಿಟರ್ನ್ ಆಗ್ಬೋದು. ಒಂದು ಅಡ್ವೈಸ್ ಏನು ಅಂತಂದರೆ, ನೀವು ಬೆಳಗ್ಗೆ ಬರ್ತೀರ ಅಂತಂದರೆ ಬೆಳಗ್ಗೆ ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿ. ಅರೌಂಡ್ ಒಂದು 6 o'clock ಒಳಗಡೆ ಇಲ್ಲಿದ್ದರೆ ಒಂದು ಸನ್ರೈಸು ನೋಡ್ಬೋದು. ಆಮೇಲೆ ಫೋಟೋಸು ತುಂಬ ಚೆನ್ನಾಗಿ ಬರುತ್ತೆ, ಬಿಸಿಲೇನಿರಲ್ಲ ಆಗ. ಸೊ ಮತ್ತು ನೀವು ಒಂದು 9 ಇಲ್ಲ 10 ಗಂಟೆ ಆದರೆ ಹೆವಿ ಬಿಸಿಲು ಇರುತ್ತೆ. ಸೊ ಅಷ್ಟೊಂದು ಕ್ಲೀನಾಗಿ ಫೋಟೋಸು ಬರೋಲ್ಲ, ವೀಡಿಯೋಸು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಮತ್ತೆ ಮೇಲೆ ಹೋಗಿ ದೇವಸ್ಥಾನ ನೋಡೋಕ್ಕಾಗಲ್ಲ, ತುಂಬಾ ಬಿಸಿಲು ಬಂದುಬಿಡುತ್ತಲ್ವ. ಇನ್ ಕೇಸ್ ನೀವು ಬರ್ತೀರಂತಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಪ್ಲ್ಯಾನ್ ಮಾಡಿಕೊಂಡು ಬರ್ತೀವಿ. ಈ ಜಾಗದಲ್ಲಿ ಎಲ್ಲ ಥರ ಸೂಪರ್ ಬೈಕ್ಸು ನೋಡ್ಬೋದು ನೀವು. ಇಲ್ಲಿ ನಿಲ್ಸಿದಾರಲ್ವ ನೋಡಿ, ನಿಲ್ಲಿಸ್ಬಿಟ್ಟು ಯಾವ ಥರ ಫೋಟೋಸು ಬಿಡಿಸಿ ತಗೊತಾ ಇದ್ದಾರೆ ಅಂತ ನೋಡ್ತಿದ್ದಾರಲ್ಲ. ಆ್ಯಕ್ಚುಲಿ ಇದನ್ನು ಕಮ್ಮಿ ಅರ್ಲಿ ಮಾರ್ನಿಂಗ್ ಒಂದು 7 ಇಲ್ಲ 8 ಒಳಗಡೆ ರೀಚ್ ಆಗಿಬಿಟ್ಟಿದ್ರೆ ಇನ್ನೂ ತುಂಬ ಬೈಕ್ಸ್ ನೋಡ್ಬೋದಾಗಿತ್ತು. ಯಾಕಂದರೆ ಇಲ್ಲಿ ಸನ್ ರೈಸ್ನ ನೋಡಿಕೊಂಡು ಮತ್ತೆ ಬೇರೆ ಪ್ಲೇಸಸ್ಗೆ ಹೋಗೋರು ತುಂಬ ಜನ ಬರ್ತಾರೆ. ಬಟ್ ನಾವು ಬಂದಿದ್ದು ಹತ್ರ ಒಂದು 9:30 ಆಗಿಬಿಟ್ಟಿತ್ತು. ಸೊ ಬೈಕ್ಸ್ ಅವಾಗ ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಇಳಿತಾ ಇದ್ವು.